16 ವರ್ಷದ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್‌ನ ಸಾವಾಗಿದೆ. ಅದು ಕೂಡ ವಾಲಿಬಾಲ್ ಕೋರ್ಟಲ್ಲಿ ಇದಿರುತ್ತಲ್ಲ ಬ್ಯಾಸ್ಕೆಟ್ ಹಾಕೋಕೆ, ಅದು ಅವ್ರ ಮೈ ಮೇಲೆ ಬಿದ್ದು. ಹೆಂಗೆ ಅಂದರೆ ಬ್ಯಾಸ್ಕೆಟ್ ಬಾಲಿನ ಕೋರ್ಟಲ್ಲಿ ಒಂದು ನೆಟ್ ಇದೆಯಲ್ಲ, ಆ ನೆಟ್ಟಿನ ಪೋಲು ಪೂರ್ತಿ ಡ್ಯಾಮೇಜ್ ಆಗಿತ್ತು. ಅಂದರೆ ರಸ್ಟ್ ಹಿಡಿದಿತ್ತು. ಅದರಲ್ಲೇ ಅವರು ಆಟ ಆಡ್ತಿದ್ರು. ಯಾಕಂದರೆ ಅವರಿಗೆ ಕೆಲವು ತಿಂಗಳಲ್ಲಿ ನ್ಯಾಷನಲ್ ಗೇಮ್ ಆಡಬೇಕಿತ್ತು. ಆ ಆ ಹುಮ್ಮಸ್ಸಿನಲ್ಲಿ ಇವರು ಪ್ರತಿದಿನ ಸಂಜೆ ಬಂದು 4, 5 ಗಂಟೆ ಆಡಿ ಹಾಸ್ಟ್ಲಿಗೆ ಹೋಗ್ತಿದ್ರು. ಆದರೆ ಇವಾಗ ಇದರಿಂದ ಏನಾಗಿದೆ, ಆಡ್ತಾ ಇರ್ಬೇಕಾದ್ರೆ ನೆಟ್ಟು 16 ವರ್ಷದ ನ್ಯಾಷನಲ್ ಪ್ಲೇಯರ್ ಹುಡುಗನ ಮೇಲೆ ಬಿದ್ದು ಅವನು ಅಲ್ಲೇ ಸಾವಾಗಿದೆ. ಇದು ಕೋರ್ಟು ರಸ್ಟ್ ಹಿಡ್ದಿರೋದ್ರಿಂದ ಆಗಿದ್ದು. ಅಂದರೆ ಆ ಬ್ಯಾಸ್ಕೆಟ್ ಬಾಲ್ ಕೋರ್ಟಲ್ಲಿ ನೆಟ್ಟಿತ್ತಲ್ಲ, ಅದ್ರ ಪೋಲ್ ರಸ್ಟ್ ಹಿಡ್ದಿತ್ತು. ನಮ್ಮ ಸ್ಪೋರ್ಟ್ಸ್ ಅಧಿಕಾರಿಗಳಿಗೆ ಎಷ್ಟೇ ಹೇಳಿದ್ರೂ ಅವರು ಅದನ್ನು ಸರಿಪಡಿಸ್ಲಿಲ್ಲ. ಇದು ಇವಾಗ ಕರಪ್ಷನ್ ಡೆತ್ ಅಂತಲೇ ಹೇಳ್ಬೋದು. ಅವ್ರು ಮಾಡಿರೋ ಕರಪ್ಷನ್ಗಳಿಂದ ಈ ಥರ ಡೆತ್ಗಳಾಗಿದೆ. ಯಾಕಂದರೆ ಸ್ಪೋರ್ಟ್ಸ್‌ಗೋಸ್ಕರನೇ, ಅಂದರೆ ಸ್ಪೋರ್ಟ್ಸ್ ಡೆವಲಪ್ಮೆಂಟ್‌ಗೋಸ್ಕರನೇ ಗೌರ್ಮೆಂಟು ಫಂಡ್ಗಳನ್ನ ರಿಲೀಸ್ ಮಾಡುತ್ತೆ. ಆ ಫಂಡ್ನ ಯೂಸ್ ಮಾಡಿಕೊಂಡು ಇರೋ ಗೌರ್ಮೆಂಟ್ ಕೋರ್ಟ್‌ಗಳು ಅಥವಾ ಯಾವ್ದಾರ ಗೌರ್ಮೆಂಟ್ ಅಥಾರೈಸ್ಡ್ ಸ್ಪೋರ್ಟ್ಸ್ ಕ್ಲಬ್‌ಗಳನ್ನ ಅವರು ಡೆವಲಪ್ ಮಾಡಬೇಕು. ಆದರೆ ಅವ್ರು ಡೆವಲಪ್ ಮಾಡ್ದಲೇ ತಮ್ಮ ಆಸೆಗೋಸ್ಕರ, ತಮ್ಮ ಜೇಬು ತುಂಬಿಸ್ಕೊಳಕ್ಕೋಸ್ಕರ ಡೆವಲಪ್ ಮಾಡಿದ್ದೀನಿ ಅಂತ ಗೌರ್ಮೆಂಟಿಗೆ ತಿಳಿಸಿ ಆ ದುಡ್ಡನ್ನ ಅವರೇ ಹಿಡ್ಕೊತಾರೆ. ಇದರಿಂದ ಆ ಹುಡ್ಗನ ಸಾವಾಗಿದೆ ಅಂತಲೇ ಹೇಳ್ಬೋದು.